ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಫೀಲ್ಡ್ಗಿಳಿದಿದ್ದಾರೆ ಖುದ್ದು ಡಿಸಿ ಸಿಇಒ. ಗೋಕಾಕ್ ಹೊರವಲಯದ ಲೋಳಸೂರ ಸೇತುವೆಯನ್ನ ವೀಕ್ಷಣೆ ಮಾಡಿದ್ದಾರೆ. ಡಿಸಿ ಮೊಹಮ್ಮದ್ ರೋಷನ್, ಸಿಇಒ ರಾಹುಲ್ ಶಿಂದೆ ವೀಕ್ಷಣೆಯನ್ನ ಮಾಡಿದ್ದಾರೆ. ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಮತ್ತೆ 2 ಕಾಳಜಿ ಕೇಂದ್ರಗಳನ್ನ ಓಪನ್ ಮಾಡಿದ್ದೇವೆ. 550 ಕಾಳಜಿ ಕೇಂದ್ರ ಓಪನ್ ಮಾಡುವುದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಡಿಸಿ ಮೊಹಮ್ಮದ್ ರೋಷನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ನದಿ ಪಾತ್ರದ ಗ್ರಾಮಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಿ ಸ್ಥಳಾಂತರವನ್ನ ಮಾಡೋದಕ್ಕೆ ಒಂದಷ್ಟು ಸೂಚನೆಯನ್ನ ಕೂಡ ಕೊಡಲಾಗಿದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಸಿಇಒ ರಾಹುಲ್ ಶಿಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ 7 ನದಿಗಳು ಕೂಡ ತುಂಬಿ ಹರಿತಾಗಿರ್ತವೆ. ಅದರಲ್ಲಿ ಕೂಡ ಘಟಪ್ರಭಾ ನದಿ ಕೂಡ ತುಂಬಿ ಹರಿತಕ್ಕಂಥದ್ದು. ಘಟಪ್ರಭಾ ನದಿಯ ಅಡ್ಡಲಾಗಿ ಏನು ಲೋಳಸೂರು ಬ್ರಿಡ್ಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಲೋಳಸೂರು ಬ್ರಿಡ್ಜ್ ಈಗ ತುಂಬಿ ಹರಿದು ರಸ್ತೆಯನ್ನು ಬಂದ್ ಮಾಡಿರ್ತಕ್ಕಂಥದ್ದು. ನಾವು ಈಗ ಸದ್ಯ ದೃಶ್ಯದಲ್ಲಿ ನಿಮಗೆ ತೋರಿಸ್ತೀವಿ. ಇದು ಗೋಕಾಕ್ ಹೊರಲ್ಲಿರುವಂಥ ಲೋಳಸೂರು ಬ್ರಿಡ್ಜು. ಈಗ ಸಾಕಷ್ಟು ಘಟಪ್ರಭಾದ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಈಗ ಸದ್ಯ ಏನು ಬ್ರಿಡ್ಜ್ ಮೇಲೇ ನೀರು ಹಾದು ಇರತಕ್ಕಂಥದ್ದು. ಹೀಗಾಗಿ ಎರಡೂ ಬದಿ ಕೂಡ ರಸ್ತೆ ಬಂದಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಂಥ ಧಾರಾಕಾರ ಮಳೆ ಈಗ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಭೀತಿಯನ್ನು ನಿರ್ಮಾಣ ಮಾಡತಕ್ಕಂಥ ಹೇಳಬಹುದು. ಜಿಲ್ಲಾ ಪಂಚಾಯತಿ ಸಿಇಒ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ಇಲ್ಲಿ ಪ್ರವಾಹ ಯಾವ ರೀತಿ ಇದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಏನಂತಂದರೆ ಏನು ಜಿಲ್ಲಾ ಪಂಚಾಯತ್ ಸಿಇಒ ಆದಂಥ ರಾಹುಲ್ ಶಿಂದೆ ಅವ್ರದ್ದು ಕೂಡ ಮಾತಾಡ್ಸೋ ಕೆಲಸ. ಸರ್, ತಾವು ಕೂಡ ಇವತ್ತು ಏನು ಎಲ್ಲೆಲ್ಲಿ ನೀರು ಜಾಸ್ತಿ ಬಂದಿದೆ, ಪ್ರವಾಹ ಭೀತಿ ಅನುಭವಿಸ್ತಾ ಪ್ರದೇಶಕ್ಕೆ ಭೇಟಿ ನೀಡುತ್ತೆ ಸರ್, ಸನ್ನಿವೇಶ ಏನಿದೆ ಸರ್? ಇವತ್ತು ನಾವು ಗೋಕಾಕು, ಚಿಕ್ಕೋಡಿ, ನಾವು ಡಿ ಸಿ ಅವರು ಮತ್ತು ನಮ್ಮ ಜೊತೆ IAS ಪ್ರೊಬೇಷನರ್ ಅವರಿದ್ದಾರೆ ಮತ್ತು ಎಲ್ಲ ನಮ್ಮ ಅಧಿಕಾರಿ ಅವರಿದ್ದಾರೆ. ನಾವಿಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೀವಿ. ಒಂದು ಸನ್ನಿವೇಶ ಏನಂತಂದರೆ, ಇಲ್ಲಿ ನಮ್ಮ ಕೃಷ್ಣದಲ್ಲಿ ಕೊಯ್ನಾದಲ್ಲಿ ನಮಗೆ ಕಳ್ಳೋಳು ಬ್ಯಾರೇಜ್ ಹತ್ತಿರ 1,43,000 ಕ್ಯೂಸೆಕ್ಸ್ ವಾಟರ್ ಇದೆ. ಅಪಾಯಕಾರಿ ಇನ್ನು ನಮಗೆ 2 lakhsವರೆಗೆ ನಮಗೇನು ಡೇಂಜರ್ ಅಲರ್ಟ್ ಲೆವೆಲಿಗೆ ಬರುತ್ತೆ. ಬಟ್ ಆದರೂ ಕೂಡ ನಮ್ಮ ಎಲ್ಲ ಟೀಮ್ಸು ಫೀಲ್ಡಲ್ಲಿ ಇದ್ದಾರೆ. ಅರೌಂಡ್ 244 ವಿಲೇಜಸ್ ನಮ್ಮ ನದಿ ದಂಡಿದೇನಿದೆ ಅಲ್ಲೆಲ್ಲವೂ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ. ನಮ್ಮ ಟೀಮ್ಸ್ ಎಲ್ಲ ಫೀಲ್ಡಲ್ಲಿದ್ದಾರೆ. ಮತ್ತು ಜನರಿಗೆ ಏನಾದರೂ ಆತಂಕ ಬಂದಿದ್ದಲ್ಲಿ ಅಥವಾ ಅಪಾಯ ಬಂದಿದ್ದಲ್ಲಿ ಅವರಿಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ತಂಡದವರು ಸಿದ್ಧರಾಗಿದ್ದಾರೆ. ಅದ್ರ ಜೊತೆಗೆ ಹಿಡಕಲ್ ಡ್ಯಾಮಲ್ಲಿ ನಮಗೆ ಈಗ ಸರಿಸುಮಾರು 60,000 ಕ್ಯೂಸೆಕ್ಸ್ ವಾಟರ್ ಇಲ್ಲಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲ್ಲಿ ಲೋಳಸೂರು ಬ್ರಿಡ್ಜ್ ತಾವು ನೋಡಿರ್ಬೋದು, ಅದಕ್ಕೆ ಸ್ವಲ್ಪ ಇಲ್ಲಿ ಫ್ಲಡ್ ಆಗಿಬಿಟ್ಟು ಇದಕ್ಕೆ ಸಬ್ಮರ್ಜ್ ಆಗಿದೆ. ಅದ್ರ ಜೊತೆ ಗೋಕಾಕ್ ಸಿಟಿದಲ್ಲಿ ಸರಿಸುಮಾರು 100 ಮನೆಗಳು ಅಲ್ಲಿ ಕೂಡ ಸಬ್ಮರ್ಜ್ ಆಗಿದೆ. ನಮ್ಮ ಪಂಚಾಯತ್ಗಳಲ್ಲಿ ಹಾಗೇನು ಕಂಡು ಬಂದಿಲ್ಲ. ಆದರೂ ಕೂಡ ಎಲ್ಲ ಕಡೆ ನಾವು ಅಲರ್ಟ್ ನಾವು ಮಾಡಿ. ಥ್ಯಾಂಕ್ ಯು. ಇದು ಏನಂತಂದರೆ ಪಂಚಾಯತಿ ಮಟ್ಟದಲ್ಲಿ ಏನು ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ಪಂಚಾಯತಿ ಅಧಿಕಾರಿಗಳು ಕೂಡ ಸೂಚನೆಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಅಂತ ಮೊಹಮ್ಮದ್ ರೋಷನ್ ಅವರು ಇದ್ದಾರೆ ಕಡೆ, ಅವ್ರನ್ನೂ ಕೂಡ ಅಂತ ಮಾತಾಡ್ಸೋಣ. ಸರ್, ಈಗ ತಾವು ಕೂಡ ಪ್ರವಾಹ ಏನು ಎಲ್ಲಿ ಭೀತಿ ಆಗ್ತಾಯಿದೆ ಅಲ್ಲಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದೆ ಸರ್. ಸದ್ಯ ಸನ್ನಿವೇಶ ಏನಿದೆ ಸರ್? ಯಾವ ರೀತಿ ಜನರಿಗೆ ಪರಿಸ್ಥಿತಿ ಇಲ್ಲ. ಈಗ ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿ ನೀರು ಈಗ 66,000 ಕ್ಯೂಸೆಕ್ಸ್ ಇಲ್ಲಿಂದ ಹರಿದು ಹೋಗ್ತಾ ಇದೆ. ಸೊ 200 ಮನೆಗಳಿಗೆ ನೀರು ನುಗ್ಗಿ ಸ್ವಲ್ಪ ತೊಂದರೆ ಆಗಿದೆ. ಅವರನ್ನು ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ನಾವು ಕಂಟಿನ್ಯೂಸ್ಲಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ಕೃಷ್ಣಾ ನದಿನಲ್ಲಿನೂ 1,48,000 ಕ್ಯೂಸೆಕ್ಸ್ ನೀರು ಹರಿತಾ ಇದೆ. 2 ಲಕ್ಷ ಮೀರಿದ ನಂತರನೇ ಅಲ್ಲಿ ಅಲರ್ಟ್ ಬರುತ್ತೆ. ಆದರೂ ನಮ್ಮ ಎಲ್ಲ ತಹಶೀಲ್ದಾರ್ಗಳು, AC ಗಳು ಫೀಲ್ಡ್ನಲ್ಲಿದ್ದಾರೆ. ನಾವು ಫೀಲ್ಡಿಗೆ ಬಂದಿದ್ದೀವಿ. ಎಲ್ಲ ಜನಪ್ರತಿನಿಧಿಗಳು ಫೀಲ್ಡ್ನಲ್ಲಿದ್ದಾರೆ. ಸೊ ಎಲ್ಲ ಮಾಹಿತಿಯನ್ನು ನಾವು ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಕರೆಕ್ಟ್ ಪರಿಹಾರ ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆತಂಕದ ಪರಿಸ್ಥಿತಿ ಸದ್ಯ ಈಗ ಮಳೆಯಿಂದ 2 ಡೆತ್ಗಳು ಆಗಿದ್ದಾವೆ ಸರ್. ಸಾಕಷ್ಟು ಮನೆಗಳು ಅವರು ಪರಿಹಾರ ನೀಡುವಂಥ ಕೆಲಸ. ಈಗ 1 ದಿವಸದ ಒಳಗಡೆ ಪರಿಹಾರವನ್ನು ನೀಡ್ತೀವಿ. ಒಂದು ಗೋಕಾಕಲ್ಲಿ ಮಹಿಳೆ 57 ವರ್ಷದ ಮಹಿಳೆ, ಇನ್ನೋರ್ವರು ನಮ್ಮ ರಾಮದುರ್ಗದಲ್ಲಿ 75 ವರ್ಷದ ಪುರುಷ, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರವನ್ನು 1 ದಿವಸದ ಒಳಗಡೆ ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪರಿಹಾರವನ್ನು ನೀಡ್ತೀವಿ. ಸದ್ಯ ಸರ್ ಈಗ ರೆಡ್ ಅಲರ್ಟ್ ಇತ್ತು, ಸದ್ಯ ಈಗ ಕಡಿಮೆ ಆಗಿದೆ. ಉತ್ತರ ಕನ್ನಡ ಇರ್ಬೋದು, ಶಿವಮೊಗ್ಗ ಇರ್ಬೋದು, ನಮ್ಮ ಜಿಲ್ಲೆ ಇರ್ಬೋದು, ಸೌತ್ ಮಹಾರಾಷ್ಟ್ರ ಇರ್ಬೋದು, ಕಡಿಮೆ ಆಗಿದೆ ಮಳೆ ಪ್ರಮಾಣ. ಸೊ ಐ ಥಿಂಕ್ ನಾಳೆ ನಾಡಿದ್ದೊಳಗಡೆ ಬಹಳಷ್ಟು ನಮಗೆ ರಿಲೀಫ್ ಸಿಗುತ್ತೆ. ಇವತ್ತು ನಾವು ಸ್ವಲ್ಪ ಆ್ಯಕ್ಟಿವ್ ಇರಬೇಕು.
ಇದಿಷ್ಟು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವ್ರ ಮಾತು. ಸದ್ಯ ಮಳೆಯ ಪ್ರಮಾಣ ಕಡಿಮೆ ಆಗಿದೆ, ಆದರೆ ಎಲ್ಲಿ ಏನು ತೊಂದರೆ ಆಗಿದೆ ಆ ಜನರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಆಮೇಲೆ ಏನು ಜಿಲ್ಲೆಯಾಗಿರುವಂಥ ಅನಾಹುತಗಳಿಗೆ ಸದ್ಯ ಪರಿಹಾರ ಕೊಡುವಂಥ ಕೆಲಸವನ್ನು ಕೂಡ ಈ ನಿಟ್ಟಿನಲ್ಲಿ ತ್ವರಿತವಾಗಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋ ಮಾತನ್ನು ಈಗಾಗಲೇ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.